Hello friends, welcome back to my YouTube channel. I hope you all are doing well and ನಿಮ್ಮ ಪ್ರಿಪರೇಷನ್ ಮಸ್ತಂಗೆ ನಡೆದೈತೆ ಅನ್ಕೋತೀನಿ. ಸೊ ಇವತ್ತಿನ ವಿಡಿಯೋ ಒಳಗೆ ನಾವು KS ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಒಂದು ಸ್ಟ್ರಾಟಜಿ ಆಗಿರ್ಬೋದು, ಬುಕ್ ಲಿಸ್ಟ್ ಆಗಿರ್ಬೋದು ಅಂಡ್ ಯಾವ ಥರ ಪ್ರಿಪೇರ್ ಆಗಬೇಕು ಅಂಡ್ ಸಿಲೆಬಸ್ ಯಾವ ಥರ ಅದ ಅನ್ನೋ ಎಲ್ಲ ಟಾಪಿಕ್ ಮೇಲೂ ಡಿಸ್ಕಷನ್ನ ಮಾಡ್ಕೊತಾ ಹೋಗುನು. ಸೊ ಇನ್ನವರೆಗೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಸಪೋರ್ಟ್ ಮಾಡ್ರಿ. ಸೊ KS ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬಗ್ಗೆ ಅಷ್ಟನ್ನ ಇವತ್ತಿನ ಒಂದು ವಿಡಿಯೋ ಒಳಗೆ ನಾವು ಪರ್ಟಿಕ್ಯುಲರ್ ಆಗಿ ಡಿಸ್ಕಷನ್ ಮಾಡತ್ತೀವಿ. ಮೇನ್ಸ್ ಆಗಿರ್ಬೋದು, ಇಂಟರ್ವ್ಯೂ ಅದೆಲ್ಲ ನಾವು ಕಮಿಂಗ್ ವಿಡಿಯೋಸ್ ಒಳಗೆ ಡಿಸ್ಕಷನ್ ಮಾಡೋನು. ಸೊ KS ಪ್ರಿಲಿಮ್ಸ್ ಒಳಗೆ 2 ಪೇಪರ್ ಇರ್ತಾವು, ಪೇಪರ್ 1 ಅಂಡ್ ಪೇಪರ್ 2. 100 ಕ್ವಶನ್ಸ್ ಇರ್ತಾವ, 200 ಅಂಕಗಳು. ಇಟ್ ಮೀನ್ಸ್ ಒಂದು ಕ್ವಶನ್ಗೆ 2 ಅಂಕಗಳು. ಸೊ ಟೋಟಲಿ 400 ಅಂಕ 2 ಪೇಪರ್ ಸೇರಿ. ಅಂಡ್ 0.25 ನೆಗೆಟಿವ್ ಮಾರ್ಕಿಂಗ್ ಇರ್ತದ. ಸೊ ಏನು ನೀವು ಟಿಕ್ ಮಾಡ್ತಿರ್ತಿರಲ್ಲ, ಅಟೆಂಡ್ ಮಾಡ್ತಿರ್ತಿರಲ್ಲ, ಕೇರ್ಫುಲ್ ನಮಗೆ ಅಟೆಂಡ್ ಮಾಡಬೇಕು. ಸೊ ಪೇಪರ್ 1 ಇದೊಂದು ಸಿಲೆಬಸ್ನ ನಾವು ನೋಡ್ಕೊಂತ ಹೋಗುನು. ಸೊ ಜನರಲ್ ಸ್ಟಡೀಸ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಏನೈತಲ್ಲ 40 ಕ್ವಶನ್ಸ್. 40 ಕ್ವಶನ್ಸ್ಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಒಂದು ಇಂಪಾರ್ಟೆನ್ಸ್ ಮೇಲೆ ಕ್ವಶನ್ಸ್ಗಳ ಬರ್ತಾವ. ಇದು ಆಲ್ಮೋಸ್ಟ್ ನಿಮ್ದು ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ಇಂದ ಆಲ್ಮೋಸ್ಟ್ ಕವರ್ ಆಗೋ ಚಾನ್ಸ್ ಅದ. ಇದರ ಜೊತೆ ನೀವೇನಾರ ಇನ್ನೊಂಚೂರು ಎಕ್ಸ್ಟ್ರಾ ಯೂಸ್ ಮಾಡ್ತೀವಿ ಮಟೀರಿಯಲ್ ಅಂತಂದ್ರ ವಿಷನ್ IAS ದವ್ರದ PT 365 ಏನೈತಲ್ಲ ಅದು UPSC ಸಲುವಾಗೈತಿ. ಬಟ್ ಡೆಫಿನೆಟ್ಲಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಇವೆಂಟ್ಸ್ ದ 1 ಇಯರ್ದ ಪೂರಾ ಕರೆಂಟ್ ಇವೆಂಟ್ಸ್ ನ ಅದು ಇಂಪಾರ್ಟೆಂಟ್ ಒಂದಷ್ಟು ಇವೆಂಟ್ಸ್ ನ ಕವರ್ ಮಾಡೈತಿ. ಹಿಂಗಾಗಿ PT 365 ಅನ್ನು ನೀವು ರೆಫರ್ ಮಾಡಬಹುದು. ಅಂಡ್ ಇನ್ನು ಹ್ಯುಮ್ಯಾನಿಟೀಸ್ ಮೇಲೆ 60 ಕ್ವಶನ್ ಇರ್ತಾವ. ಇದು ಫಸ್ಟ್ ಪೇಪರ್ 1 ಒಂದು ಸಿಲೆಬಸ್ ನ ಡಿಸ್ಕಷನ್ ಮಾಡತ್ತೀನಿ. ಸೊ ಪೇಪರ್ 1 ಒಳಗೆ 100 ಕ್ವಶನ್ಸ್ ಇರ್ತಾವ, 100 ಕ್ವಶನ್ ಇರ್ತಾವ. ಅದ್ರಾಗ ಸೀದಾ 40 ಕ್ವಶನ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಮೇಲೆನ ಬರ್ತಾವ. ಇನ್ನು ರಿಮೈನಿಂಗ್ 60 ಕ್ವಶನ್ಸ್ ಏನಿರ್ತಾವಲ್ಲ ಹ್ಯುಮ್ಯಾನಿಟೀಸ್ ಮೇಲೆ, ಅಂದ್ರೆ ನಿಮ್ದು ಜಿಯೋಗ್ರಫಿ ಆಗಿರ್ಬೋದು, ಎಕನಾಮಿ, ಪಾಲಿಟಿ, ಹಿಸ್ಟ್ರಿ ಮೇಲೆ 60 ಕ್ವಶನ್ಸ್ ಬರ್ತಾವ. ಸೊ ಇಂಡಿಯನ್ ಹಿಸ್ಟ್ರಿ, ಭಾರತ ಇತಿಹಾಸ ಅದ್ರೊಳಗೆ ಜಾಸ್ತಿ ನ್ಯಾಷನಲ್ ಮೂಮೆಂಟ್ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಕೊಟ್ಟಕಸ ಕ್ವಶನ್ಸ್ಗಳು ಬರೋ ಚಾನ್ಸ್ ಅದ. ಅಂಡ್ ಕರ್ನಾಟಕ ಹಿಸ್ಟ್ರಿ ಸಲುವಾಗಿ ನೀವು ಸೂರ್ಯನಾಥ್ ಕಾಮತ್ ಸರ್ ಅವ್ರ ಪುಸ್ತಕ ಓದ್ಬೋದು. ಅಂಡ್ ಕಲ್ಚರಲ್, ಸೋಷಿಯಲ್, ಪೊಲಿಟಿಕಲ್, ಎಕನಾಮಿಕ್ ಹಿಸ್ಟ್ರಿ. ಸೊ ಗೈಸ್ ಇದೆಲ್ಲ ನಿಮಗೆ ಎಲ್ಲಿ ಸಿಗ್ತೈತಿ ಅಂದ್ರ ಕಲ್ಚರಲ್ ಆರ್ಟ್ ಅಂಡ್ ಕಲ್ಚರ್ ಏನೈತಲ್ಲ ಇದ್ರ ಸಲುವಾಗಂತೂ ಕನ್ನಡ ಒಳಗ ಸದ್ಯಕ್ಕೆ ಆ ಥರ ಒಂದು ಸ್ಟ್ಯಾಂಡರ್ಡ್ ಪುಸ್ತಕ ಇಲ್ಲ. ನೀವು ಇಂಗ್ಲಿಷ್ ಮೀಡಿಯಂ ಒಳಗೆ ರೆಫರ್ ಮಾಡೋರ ನಿತಿನ್ ಸಿಂಗಾನಿಯಾ ಸರ್ ಅವ್ರ ಪುಸ್ತಕ ನೀವು ಓದ್ಕೋಬಹುದು. ಬಟ್ ಕನ್ನಡ ಒಳಗನ ನಿಮಗ ಇದ್ರ ರಿಲೇಟೆಡ್ ಸಿಲೆಬಸ್ ಅಥವಾ ಇನ್ಫಾರ್ಮೇಶನ್ ಸಿಗ್ಬೇಕಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕೃಷ್ಣದೇವರಾಯರ ಒಂದು ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯ ನೀವು ಸ್ಟಡಿ ಮಾಡ್ತಿರ್ತೀರಿ. ಅಲ್ಲೇ ಅದ್ರ ಕೆಳಗನ ನಿಮ್ಗೆ ಆ ಒಂದು ಟಾಪಿಕ್ ಏನಿರ್ತೈತಿಲ್ಲ ಅದ ಟೆಕ್ಸ್ಟ್ ಬುಕ್ ಒಳಗ ನಿಮಗೆ ಇನ್ಫಾರ್ಮೇಶನ್ ಇರ್ತದ. ಆ ಒಂದು ಟೈಮ್ ಒಳಗೆ ಆರ್ಟ್ ಅಂಡ್ ಕಲ್ಚರ್ ಯಾವ ತರ ಇತ್ತು, ವಾಸ್ತುಶಿಲ್ಪ ಯಾವ ತರ ಇತ್ತು, ಯಾವ ಒಂದು ತರಹದ ಒಂದು ಕಲ್ಲುಗಳನ್ನ ಯೂಸ್ ಮಾಡ್ತಿದ್ರು, ಯಾವ್ದು ದ್ರಾವಿಡ ಶೈಲಿ ಯೂಸ್ ಮಾಡ್ಯಾರೋ, ನಾಗರ ಶೈಲಿನೋ, ವೇಸರ ಶೈಲಿ ಒಳಗ ಮಂದಿರಗಳನ್ನ ಕಟ್ಟ್ಯಾರೋ, ಈ ಎಲ್ಲ ಇನ್ಫಾರ್ಮೇಶನ್ ಅಲ್ಲೇ ಇರ್ತೈತಿ. ಅಂಡ್ ಪೊಲಿಟಿಕಲ್ ಯಾವ ಒಂದು ತರ ರಾಜಕೀಯ ಇತ್ತು ಆ ಒಂದು ಆಸ್ಥಾನದೊಳಗ, ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು ಅಥವಾ ದೆಹಲಿ ಸುಲ್ತಾನರಾಗಿರ್ಬೋದು, ಆ ಒಂದು ವಿಷಯದ ಕೆಳಗನ ನಿಮಗ ಈ ಟಾಪಿಕ್ಗಳ್ದು ಎಲ್ಲ ನೋಟ್ಸ್ ಅನ್ನು ಸಿಗ್ತೈತಿ. ನೀವು ಅಲ್ಲೇ ನೋಟ್ಸ್ ನ ಮಾಡ್ಕೊಂತ ಹೈಲೈಟ್ ಮಾಡ್ಕೊಂತ ಹೋಗ್ಬೇಕಷ್ಟ. ಅಂಡ್ ಎಕನಾಮಿಕ್ ಹಿಸ್ಟ್ರಿ, ಸೊ ಯಾವ ತರ ಇತ್ತು ಹಿಸ್ಟ್ರಿ, ತೆರಿಗೆ ಯಾವ ತರ ತಗೋತಿದ್ರು, ಎಷ್ಟು % ತೆರಿಗೆ ತಗೋತಿದ್ರು, ಅಂಡ್ ಗೃಹ ತೆರಿಗೆಗಳು ಇದ್ದು ಏನ ತೆರಿಗೆಗಳು ಇದ್ದು ಈ ಎಲ್ಲ ಟಾಪಿಕ್ ಕವರ್ ಆಗ್ತದ. ಅಂಡ್ ಅದು ನಿಮಗೆ ಹಿಸ್ಟ್ರಿ ಪುಸ್ತಕ ಒಳಗನ ಸಿಗ್ತೈತಿ. ಅಂಡ್ ಇಂಡಿಯನ್ ಅಂಡ್ ವರ್ಲ್ಡ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ ಮೇಲೆ ಕ್ವಶನ್ಸ್ಗಳು ಜಾಸ್ತಿ ಬರತ್ತವ. ಕರೆಂಟ್ ಇವೆಂಟ್ಸ್ ಅನ್ನು ಸ್ವಲ್ಪ ಜಾಸ್ತಿ ಫೋಕಸ್ ಕೊಡ್ರಿ. ಬರೀ ಟೆಕ್ಸ್ಟ್ ಬುಕ್ ಅಷ್ಟ ಓದಿ ಕ್ಲಿಯರ್ ಮಾಡ್ತೇನೆ ಅಂದ್ರೆ ಆಗಂಗಿಲ್ಲ. ಅಂಡ್ ಹಂಗಂತೇಳಿ ಬರೀ ಕರೆಂಟ್ ಇವೆಂಟ್ಸ್ ಅಷ್ಟ ಓದಿ ಕ್ಲಿಯರ್ ಮಾಡ್ತೇನೆ ಎಕ್ಸಾಮ್ ಅಂತಂದ್ರೂ ನಡೆಯಂಗಿಲ್ಲ. ಎರಡೂ ಬ್ಯಾಲೆನ್ಸ್ಡ್ ಆಗಿ ನೀವು ಓದ್ಬೇಕು. ಸೊ ಹಿಂಗಾಗಿ ಡಾಕ್ಟರ್ ರಂಗನಾಥ್ ಸರ್ ಅವರ ಪುಸ್ತಕಗಳನ್ನ ನೀವು ಓದಿದ್ರೆ ಇನಫ್ ಅದ. ಜೊತೆಗೆ ಕರೆಂಟ್ ಅಫೇರ್ಸ್ ಮಸ್ಟ್ ಅಂಡ್ ಶುಡ್. ಒಂದು ಮಂತ್ಲಿ ಮ್ಯಾಗಝಿನ್ ಯಾವ್ದಾರ ಫಾಲೋ ಮಾಡ್ರಿ, ಬಟ್ ಒಂದು ಮಂತ್ಲಿ ಮ್ಯಾಗಝಿನ್ ಫಾಲೋ ಮಾಡ್ರಿ. ಅದು ಸ್ಪರ್ಧಾ ವಿಜೇತನ ಆಗಿರ್ಬೋದು ಅಥವಾ ಬೇರೆ ಯಾವ್ದು ನಿಮಗೆ ಯಾವ್ದು ಇಷ್ಟ ಆಗ್ತೈತಿ, ಕಂಫರ್ಟೇಬಲ್ ಆಗ್ತೈತಿಲ್ಲ ಆ ಒಂದು ಮಂತ್ಲಿ ಮ್ಯಾಗಝಿನ್ ನ ಫಾಲೋ ಮಾಡ್ರಿ. ಅಂಡ್ ಪಾಸಿಬಲ್ ಇತ್ತು, ಟೈಮ್ ಸಾಲ್ತೈತಿ ಅಂತಂದ್ರ ಕನ್ನಡ ಒಳಗೇನ್ ಯೋಜನಾ ಮ್ಯಾಗಝಿನ್ ಸಿಗ್ತೈತ್ಲಾ ಅದನ್ನ PDF ನಿಮಗೆ ಆನ್ಲೈನ್ ಫ್ರೀ ಅನ್ನ ಸಿಗ್ತಾವ. ಡೌನ್ಲೋಡ್ ಮಾಡ್ಕೊಂಡ್ ಕಸ ಯೋಜನಾ ಮ್ಯಾಗಝಿನ್ ಕವರ್ ಮಾಡ್ಕೊಳ್ರಿ. ಇನ್ನು ಪಾಲಿಟಿ ಅಂಡ್ ಇಂಡಿಯನ್ ಎಕನಾಮಿ, ಪಾಲಿಟಿ ಸಲುವಾಗಿ ಅಂತಂದ್ರು ಇಂಗ್ಲಿಷ್ ಮೀಡಿಯಂ ಒಳಗೆ ಓದವ್ರು ನೀವು M ಲಕ್ಷ್ಮೀಕಾಂತ್ ಓದ್ರಿ.
ಕನ್ನಡ ಒಳಗ PS ಗಂಗಾಧರ್ ಸರ್ ಅವ್ರ ಪುಸ್ತಕ ಅಂಡ್ ಥರೋ ಆಗಿ ನೀಟ್ ಆಗೋದ್ರಿ. ಇದ್ರ ಸಲುವಾಗಿ ಬೇರೆ ಬೇರೆ ಪುಸ್ತಕ ಓದೋ ಅವಶ್ಯಕತೆ ಇಲ್ಲ, ಒಂದು ಪುಸ್ತಕ ಪೂರ್ತಿ ಸಫಿಶಿಯಂಟ್ ಐತಿ. ಸೊ ಹಿಂಗಾಗಿ ಥರೋ ಆಗೋದ್ರಿ, ಮಲ್ಟಿಪಲ್ ಟೈಮ್ ರಿವಿಷನ್ ಮಾಡ್ರಿ. ಅಂಡ್ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಮೇಲೆ ಕ್ವಶನ್ಸ್ ಬರ್ತಾವು. ಎಕನಾಮಿಕ್ ರಿಫಾರ್ಮ್ಸ್ ಅದ್ರದ್ದೆಲ್ಲ ನೀವು ನೋಟ್ ಸ್ಟಡಿ ಮಾಡ್ಕೊಡ್ರಿ. ಎಕನಾಮಿಕ್ ರಿಫಾರ್ಮ್ಸ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಮೇಲೆ ಅಂದ್ರೂ ಡೆಫಿನೆಟ್ಲಿ ಕ್ವಶನ್ಸ್ಗಳು ಸಮ್ವೇರ್ ಸ್ಕೀಮ್ ಇನ್ಕ್ಲೂಡ್ ಮಾಡ್ಯಾರ ಕೇಳ್ಬೋದು, ಅಥವಾ ಬೇರೆ ಯಾವುದೇ ಒಂದು ಡೈಮೆನ್ಷನಲ್ ಒಳಗಿನೂ ರೂರಲ್ ಡೆವಲಪ್ಮೆಂಟ್ ರಿಲೇಟೆಡ್ ಅಂಡ್ ಪವರ್ಟಿ ಎಲಿವೇಶನ್ ರಿಲೇಟೆಡ್ ಒಂದಾರೋ ಕ್ವಶನ್ ಬರೋ ಚಾನ್ಸ್ ಐತಿ. ಅಂಡ್ ಸೋಷಿಯಲ್ ಸೆಕ್ಟರ್ ಇನಿಷಿಯೇಟಿವ್ಸ್. ಸೊ ಇದಿಷ್ಟು ಪೇಪರ್ 1. ಅಂಡ್ ಇಂಡಿಯನ್ ಹಿಸ್ಟ್ರಿ ಒಳಗ ಇದು ಆನ್ಶಿಯಂಟ್, ಮೆಡಿವಲ್ ಅಂಡ್ ಮಾಡರ್ನ್ 3 ಹಿಸ್ಟ್ರಿನೂ ಕವರ್ ಮಾಡ್ತೈತಿ. ಆನ್ಶಿಯಂಟ್ ಹಿಸ್ಟ್ರಿ ಅಂಡ್ ಮೆಡಿವಲ್ ಹಿಸ್ಟ್ರಿ ರಿಲೇಟೆಡ್ ನನ್ನ ಕಡೆ ಒಂದು ಸ್ಟ್ಯಾಂಡರ್ಡ್ ನೋಟ್ಸ್ ಅದ, ಅದನ್ನ ಟ್ರೈ ಮಾಡ್ತೀನಿ. ಒಂದು ಮ್ಯಾರಥಾನ್ ಕ್ಲಾಸ್ ತರ ಮಾಡ್ಲಿಕ್ಕೆ ಪಾಸಿಬಲ್ ಆದ್ರೆ ನಾ ನಿಮ್ಗೆ ಬಿಫೋರ್ ಈ ಒಂದು ಎಕ್ಸಾಮ್ ಒಂದು ಶೇರ್ ಮಾಡಕ್ ಟ್ರೈ ಮಾಡ್ತೀನಿ. ಅಂಡ್ ಪೇಪರ್ 2. ಸೊ ಪೇಪರ್ 2 ಒಳಗೆ ಏನೇನೈತೆ ಅಂದ್ರೆ ಕರೆಂಟ್ ಇವೆಂಟ್ಸ್, ಸ್ಟೇಟ್ ಅದೇನು ಕರೆಂಟ್ ಇವೆಂಟ್ಸ್ ಇರ್ತೈತಲ್ಲ ಅದು 40 ಕ್ವಶನ್ಸ್ ಇರ್ತಾವ. ಸೊ ಆಬ್ವಿಯಸ್ಲಿ ಇದ್ರ ಸಲುವಾಗಿ ನೀವು ಕರ್ನಾಟಕದ ಏನು ಒಂದು ನ್ಯೂಸ್ ಪೇಪರ್ ಆಗಿರ್ಬೋದು ಅಥವಾ ಮ್ಯಾಗಝಿನ್ ನ ರೆಫರ್ ಮಾಡಬೇಕು. ಅಂಡ್ ನ್ಯೂಸ್ ಪೇಪರ್ ಪ್ರಜಾವಾಣಿ ಅಂದ ತಕ್ಷಣ ಈಗ ಒಂದು ತಿಂಗಳೊಳಗೆ ಎಕ್ಸಾಮ್ ಐತಿ. ಸೊ ಈಗ ಕುಂತಕಾಸ್ ನ್ಯೂಸ್ ಪೇಪರ್ ಹಿಡ್ಕೊಂಡ್ರೆ ಡೆಫಿನೆಟ್ಲಿ ಒಂಚೂರು ಯೂಸ್ ಆಗಂಗಿಲ್ಲ, ಯಾಕಂದ್ರೆ ಬಿಫೋರ್ ಒಂದು 20 days ಕ್ವಶನ್ ಪೇಪರ್ ರೆಡಿ ಆಗಿರ್ತೈತಿ. ಹಿಂಗಾಗಿ 1 month ಅಷ್ಟ ಇದ್ದಾಗ ನೀವು ನ್ಯೂಸ್ ಪೇಪರ್ ಅದು ಓದ್ಕೊಂತ ಕೂರ್ಬೇಡ್ರಿ. ಏನು 1 yearದೊಂದು ಮಂತ್ಲಿ ಕಂಪೈಲೇಷನ್ ಮ್ಯಾಗಝಿನ್ಗಳು ಸಿಗ್ತಾವಲ್ಲ ಅವನ್ನ ಓದೋದು ರಿವೈಸ್ ಮಾಡೋದು ಮಾಡ್ಕೊಳ್ರಿ. ಇನ್ನು ಇಂಪಾರ್ಟೆಂಟ್ ಸ್ಟೇಟ್ ಗವರ್ಮೆಂಟ್ ಸ್ಕೀಮ್, ಇಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಒಂದು A4 ಸೈಜ್ ಒಂದು 4 ಶೀಟ್ ತಗೊಳ್ರಿ. ಒಂದೂವರೆ ವರ್ಷದಿಂದ ಏನೇನು ಗವರ್ಮೆಂಟ್ ಸ್ಕೀಮ್ ಬಂದವಲ್ಲ ಅದನ್ನ ಎಲ್ಲಾನು ಜಸ್ಟ್ ಅದ್ರ ರಿಲೇಟೆಡ್ 2 points ಅಥವಾ 3 points ಅಷ್ಟನ್ನ ನೋಟ್ ಮಾಡ್ಕೊಳ್ಳೋದು. ಅಂಡ್ ಒಂದು ನೋಟ್ಸ್ ನ ಒಂದ್ 4-5 ಪೇಜ್ ಒಳಗ ಮುಗಿಬೇಕು, ಆ ತರ ಒಂದು ನೋಟ್ಸ್ ಸ್ಟಡಿ ಮಾಡ್ಕೊಳ್ರಿ. ಸ್ಕೀಮ ಸೆಂಟ್ರಲ್ ಸೆಕ್ಟರ್ ಅಥವಾ ಸ್ಟೇಟ್ ಸ್ವಲ್ಪ ಜಾಸ್ತಿ ಫೋಕಸ್ ಕೊಡ್ರಿ. ಆಲ್ಮೋಸ್ಟ್ ಸ್ಟೇಟ್ ಎಲ್ಲ ಕವರ್ ಮಾಡ್ರಿ. ಅಂಡ್ ಅದಕ್ಕೆ ಸೆಂಟರ್ದ ಎಷ್ಟು ಪರ್ಸೆಂಟೇಜ್ ಕಾಂಟ್ರಿಬ್ಯೂಷನ್ ಸಿಗತೈತಿ ಅಂಡ್ ಅದ್ರ ಒಂದಷ್ಟು ಇಂಪಾರ್ಟೆಂಟ್ ಹೈಲೈಟೆಡ್ ಪಾಯಿಂಟ್ಸ್ ನ ನೋಟ್ಸ್ ಮಾಡ್ಕೊಳ್ರಿ. ನೋಟ್ಸ್ ಯಾವಾಗಿದ್ರು ಹೆವಿ ಕ್ರಿಸ್ಪಿ ಇರ್ಬೇಕು, ಅಂದ್ರೆ ನೀವು ಒಂದು 10 minutes ಅದ್ರದ್ದು ಒಂದ್ಸಲ ನೀವು ಕ್ವಿಕ್ ರಿವಿಷನ್ ತಗೊಳಂಗಿರ್ಬೇಕು. ಈಗ ಮಾರ್ನಿಂಗ್ ಎಕ್ಸಾಮ್ ಹೊಂಟೇವಂದ್ರೆ ಬೆಳಗ್ಗೆ ಒಂದು 10 ನಿಮಿಷದಾಗ ಜಸ್ಟ್ ಒಂದು ಬಸ್ ಒಳಗೋ ಅಥವಾ ನೀವೇನ್ ಆಟೋ ಒಳಗೇನು ಹೋಗ್ತಿರ್ತಿರಲ್ಲ ಆ ಗ್ಯಾಪ್ ಒಳಗೆ ನಿಮ್ದು ರಿವೈಸ್ ಆಗ್ಬೇಕು. ಅಷ್ಟು ಸಣ್ಣ ನೋಟ್ಸ್ ನ ಒಂದೊಂದು ಟಾಪಿಕ್ ಮೇಲೆ ಮಾಡ್ಕೊಳ್ರಿ. ಅಂಡ್ ದೆನ್ ಜನರಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿ ಸೇರಿ 30 ಕ್ವಶನ್ ಬರ್ತಾವ. ಡೆಫಿನೆಟ್ಲಿ ಇತ್ತೀಚೆಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಎನ್ವೈರನ್ಮೆಂಟ್ ಎಕಾಲಜಿ ಮೇಲೆ ಬಹಳ ಕ್ವಶನ್ಸ್ ಬರತಾವ. ಸೈನ್ಸ್ ಅಂಡ್ ಟೆಕ್ನಾಲಜಿ ಸಲುವಾಗಿ 1 year ಅದೊಂದು ಕರೆಂಟ್ ಅಫೇರ್ಸ್, 1-1.5 ವರ್ಷದ ಕರೆಂಟ್ ಅಫೇರ್ಸ್ ಫಸ್ಟ್ ಪ್ರಿಫರೆನ್ಸ್ ಕೊಡ್ರಿ. ಇನ್ ಕೇಸ್ ಏನಾರ ಟೈಮ್ ನಿಮಗೆ ಉಳಿತು ಅಂಡ್ ನಿಮ್ದು ಬೇಸಿಕ್ ಸ್ವಲ್ಪ ಬಹಳ ಪೂರ್ ಐತಿ ಅಥವಾ ಅರ್ಥ ಆಗವಲ್ತು, ಸೈನ್ಸ್ ನಂಗೆ ಇಷ್ಟ ಇಲ್ಲ, ಆ ತರ ಬ್ಯಾಕ್ ಗ್ರೌಂಡ್ ವಿದ್ಯಾರ್ಥಿಗಳು ಏನಾರ ಇದ್ರಿ ಅಂದ್ರ ನೀವು ಒಂದ್ ಯಾವ್ದಾರ ರೆಫರೆನ್ಸ್ ಬುಕ್ ಹರಿಪ್ರಸಾದ್ ಸರ್ದ್ ಆಗಿರ್ಬೋದು, 5G ಸೈನ್ಸ್ ಆಗಿರ್ಬೋದು, ಇವನ್ ಯಾವ್ದಾರ ಒಂದು ಪುಸ್ತಕನ ನೀವು ರೆಫರ್ ಮಾಡ್ಕೋಬಹುದು. ಅಂಡ್ ದೆನ್ ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿ ಸಲುವಾಗಂತೂ ಕೆ ಭೈರಪ್ಪ ಸರ್ ಅವ್ರ ಪುಸ್ತಕ ಕನ್ನಡ ಮಾಧ್ಯಮದೊಳಗ ಅಂಡ್ ಶಂಕರ್ IAS ಇಂಗ್ಲಿಷ್ ಮೀಡಿಯಂ ಒಳಗ ಅವೈಲೇಬಲ್ ಐತಿ. ಸೊ ಆ ಒಂದು ಪುಸ್ತಕ ಇನಫ್ ಐತಿ. ಕರೆಂಟ್ ಅಫೇರ್ಸ್ ಪ್ಲಸ್ ಒಂದ್ ಯಾವ್ದಾರ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ಸ್, ಒಂದು ಬುಕ್ ಕರೆಂಟ್ ಅಫೇರ್ಸ್ ಇಷ್ಟ ಇನಫ್ ಐತಿ. ಇನ್ ಬಿಟ್ವೀನ್ NCERTs ನಿಮ್ದು ಕವರ್ ಆಗಿರ್ಬೇಕು. ಅಟ್ಲೀಸ್ಟ್ ನಿಮ್ಗೆ 6th ಇಂದ 12th ಆಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ 8th ಇಂದ ಸ್ವಲ್ಪ 12th ವರ್ಗಿನ್ನು ಇಂಪಾರ್ಟೆಂಟ್ ಸಬ್ಜೆಕ್ಟ್ದು ಆದ್ರೂ ನೀವು ಕವರ್ ಮಾಡ್ರಿ NCERTs ನ. ಎಂಡ್ ಮೂಮೆಂಟ್ ಒಳಗೆ ಓಕೆ ನಮ್ ಕಡೆ ಟೈಮ ಇಲ್ಲ ಅನ್ನೋರು ಸಮ್ವೇರ್ ಪಾಲಿಟಿ ನೀವು NCERT ಸ್ಕಿಪ್ ಮಾಡ್ಬೋದು. ಯಾಕಂದ್ರೆ ಪಾಲಿಟಿ NCERTs ಒಳಗೆ ಏನೇನೈತಿಲ್ಲ ಅದ PS ಗಂಗಾಧರ ಮತ್ತೆ M ಲಕ್ಷ್ಮೀಕಾಂತ್ ಒಳಗೈತಿ. ಸೊ ಈ ತರ ಒಂದಷ್ಟು NCERTs ನ ಸ್ಕಿಪ್ ಮಾಡ್ಬೋದು. ಬಟ್ ಜಾಗ್ರಫಿ ಅದು ಏನದಾವಲ್ಲ ಅದನ್ನ ದಯವಿಟ್ಟು ಸ್ಕಿಪ್ ಮಾಡಬೇಡ್ರಿ. ಜಾಗ್ರಫಿ ಇಂಪಾರ್ಟೆಂಟ್ ಐತಿ, ಹಿಂಗಾಗಿ ಜಾಗ್ರಫಿ NCERTs ಅದು ಸ್ಕಿಪ್ ಮಾಡಬೇಡ್ರಿ. ದೆನ್ ಜನರಲ್ ಮೆಂಟಲ್ ಅಬಿಲಿಟಿ ಮೇಲೆ 30 ಕ್ವಶನ್ಸ್ಗಳ ಅದ್ರೊಳಗೆ ಅಗೇನ್ ಬೇಸಿಕ್ ನ್ಯೂಮರಸಿನು ಕವರ್ ಮಾಡಿರ್ತಾರು ಅಂಡ್ ಡೇಟಾ ಇಂಟರ್ಪ್ರಿಟೇಷನ್ ಅಂಡ್ ಲಾಜಿಕಲ್ ರೀಸನಿಂಗ್ ಅಂಡ್ ಅನಾಲಿಟಿಕಲ್ ಅಬಿಲಿಟಿ ಅಂಡ್ ಕಾಂಪ್ರಹೆನ್ಷನ್ ಮೇಲೆ ಒಂದಷ್ಟು ಕ್ವಶನ್ಸ್ಗಳು ಬಂದಿರ್ತಾವೆ. ಈಗ CSAT ಪೇಪರ್ ಏನಿರ್ತೈತಲ್ಲ ಅದೇ ತರ, ಬಟ್ ಆ ಲೆವೆಲ್ಗೆ ಡಿಫಿಕಲ್ಟ್ ಇರಂಗಿಲ್ಲ, ಸಮ್ವೇರ್ ಓಕೆ. ಸೊ ಬೇಸಿಕ್ ನ್ಯೂಮರಸಿ, ನಂಬರ್ ಸಿಸ್ಟಮ್ ಅದು ಸ್ವಲ್ಪ ಫೋಕಸ್ ಕೊಡ್ರಿ.
ಅನಲೈಟಿಕಲ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್, ರೀಡಿಂಗ್ ಕಾಂಪ್ರಹೆನ್ಷನ್ ಆಗಿರ್ಬೋದು, ಡೇಟಾ ಇಂಟರ್ಪ್ರಿಟೇಷನ್, ಇದು ಒಂಚೂರು ನೀವು ಫೋಕಸ್ ಕೊಡ್ಬೋದು. ಇದ್ರ ಸಲುವಾಗಿ ನೀವು ಗುರುರಾಜ್ ಬುಲ್ಬುಲೆ ಸರ್ ಅವ್ರ ಒಂದು ಪುಸ್ತಕ ರೆಫರ್ ಮಾಡ್ಬೋದು. ಸೊ ಯಾವುದೋ ಒಂದು ಎಕ್ಸಾಮ್ನ ನಾವು ಬರಿತೀವಿ ಅಂತಂದಾಗ ಅದ್ರ ಬಗ್ಗೆ 100% ಇನ್ಫಾರ್ಮೇಶನ್ ಆಗಿರ್ಬೋದು, ಒಂದು ಸ್ಟ್ರಾಟಜಿ, ಒಂದು ಸ್ಟ್ಯಾಂಡರ್ಡ್ ಬುಕ್ ಲಿಸ್ಟ್ ಇದ್ದಾಗಷ್ಟನ್ನ ಆ ಒಂದು ಎಕ್ಸಾಮ್ನ ನಾವು ಕ್ಲಿಯರ್ ಮಾಡ್ಬೋದು. ಹೀಗಾಗಿ ನನ್ಗೆ ಗೊತ್ತಿದ್ದಷ್ಟು ಒಂದಷ್ಟು ಇನ್ಫಾರ್ಮೇಶನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಒಂದು ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇರಲಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.